ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾನು ನಿಮಗೆ ಹೇಳ್ತಾ ಇರೋ ಟಾಪಿಕ್ ಏನು ಗೊತ್ತಾ? ಎಲ್ಲರೂ ನೀವು ಹೇಳೋದು ಕೇಳಿದ್ದೀರ, ಬೆಳಗಿನ ಜಾವ ಎದ್ದೊಳಿ ಬೆಳಗಿನ ಜಾವ ಎದ್ದೊಳಿ ಬೆಳಗಿನ ಜಾವ ಎದ್ದೊಳಿ ಅಂತ ಹೇಳ್ತಾರೆ. ಬೆಳಗಿನ ಜಾವ ಅಂದರೆ 5 ಗಂಟೆ 6 ಗಂಟೆ ಅಲ್ಲ, ಸೂರ್ಯ ಹುಟ್ಟೋದಕ್ಕೂ 2 ಗಂಟೆ 3 ಗಂಟೆ ಮುಂಚೆ. ಆ ಸಮಯನ ಏನು ಹೇಳ್ತಾರೆ ಅಂದರೆ ಬ್ರಹ್ಮ ಮುಹೂರ್ತ ಅಂತಾರೆ. ಅಂದರೆ ಬ್ರಹ್ಮ ಮುಹೂರ್ತ. ಆ ಟೈಮಲ್ಲಿ ಎದ್ದೊಳಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆ ಕಾರಣ ಒಂದೇ. ನಾವು ಸೂರ್ಯ ಹುಟ್ಟೋದಕ್ಕೂ ಮುಂಚೆ 3 ಗಂಟೆ ಕಾಲ ಮುಂಚೆ ಎದ್ದು ಏನಾದರೂ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಅದರಿಂದ ಮಾಡೋ ಕೆಲಸ ಅಂದರೆ ಆ ಟೈಮಲ್ಲಿ ನಾನೇನು ಕೆಲಸ ಮಾಡಲಿ ಅಂತ ಯೂಶ್ವಲಿ ಹೇಳ್ತೀರಾ ನೋಡಿ. ನಾವು ಮನುಷ್ಯರಾಗಿರ್ತೀವಿ, ಇವಾಗಲೂ ಮನುಷ್ಯರೇ. ನಮಗೆ ಡಿಸೈರ್ಸ್ ಇರುತ್ತೆ, ನಮಗೆ ಬೇಕಾಗಿರುತ್ತೆ. ಏನು ಬೇಕಾಗಿರುತ್ತೆ? ನಮಗೆ ಒಂದೊಳ್ಳೆ ಫ್ಯಾಮಿಲಿ ಬೇಕಾಗಿರುತ್ತೆ, ಒಂದೊಳ್ಳೆ ಪರಿವಾರ ಬೇಕಾಗಿರುತ್ತೆ, ಒಂದೊಳ್ಳೆ ಸರೌಂಡಿಂಗ್ ಬೇಕಾಗಿರುತ್ತೆ, ಒಂದೊಳ್ಳೆ ಕೆಲಸ ಬೇಕಾಗಿರುತ್ತೆ, ಒಂದೊಳ್ಳೆ ಬಿಸ್ನೆಸ್ ಬೇಕಾಗಿರುತ್ತೆ. ಬಿಸ್ನೆಸ್ ಇದ್ದರೆ ಅದರಲ್ಲಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಬೇಕಾಗಿರುತ್ತೆ. ನಮಗೆ ದುಡ್ಡು ಬೇಕಾಗಿರುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಮನೆ ಬೇಕಾಗಿರುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಒಡವೆ ಬೇಕಾಗಿರುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಕಾರ್ ಬೇಕಾಗಿರುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಬೈಕ್ ಬೇಕಾಗಿರುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಟ್ರಿಪ್ಸಿಗೆ ಹೋಗ್ಬೇಕನ್ಸುತ್ತೆ, ನಮಗೆ ನಾವು ಅಂದ್ಕೊಂಡಿರೋ ಆಸೆರು ಬಹಳ. ನಾವು ದೇವ್ರ ಕಾರ್ಯ ಮಾಡಬೇಕು ಅಂದರೆ ನಮಗೆ ದುಡ್ಡು ಬೇಕು. ನಾನು ಇಷ್ಟು ದುಡ್ಡು ಅವ್ರಿಗೆ ಡೊನೇಟ್ ಮಾಡೋಣ ಅಂತ ಅನಿಸುತ್ತೆ. ಅಥವಾ ನಾವು ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿದ್ದರೆ ಅವ್ರಿಗೇನು ಅನಿಸುತ್ತೆ, ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ತಂದೆ ತಾಯಿಗೆ ಏನು ಅನಿಸುತ್ತೆ, ನಮ್ಮ ಮಕ್ಳಿಗೆ ಹೆಲ್ಪ್ ಮಾಡೋಣ, ನಾವಿನ್ನೂ ಮುಂದುವರಿಯೋಣ, ನಾವಿನ್ನೂ ಜಾಸ್ತಿ ಲಕ್ಸುರಿಯಸ್ ಆಗಿ ಬಾಳೋಣ, ನಾವಿನ್ನೂ ಹ್ಯಾಪಿಯಾಗಿರೋಣ, ನಾವಿನ್ನೂ ಸಂತೋಷವಾಗಿರೋಣ. ನಾವು ಸುಖ ಶಾಂತಿ ಅನ್ನೋದು ಹೇಗೆ ಅಂದರೆ ನಾವು ಭೂಮಿನಲ್ಲೇ ಸ್ವರ್ಗ ಕಾಣಬೇಕಂತ ಇರ್ತೀವಿ. ಅದು ಸತ್ಯ. ನೀವು ಮೇಲ್ಗಡೆ ಹೋಗಿ ಸ್ವರ್ಗ ನೋಡೋದು ಅನ್ನೋದೆಲ್ಲ ಆಸೆ ಏನೂ ಇಲ್ಲ ಇದ್ರೂ ಅದು ಆ್ಯಕ್ಚುಲಿ ಭೂಲೋಕನ ದೇವರು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಭೂಲೋಕದಲ್ಲೇ ನೀವು ಸ್ವರ್ಗನ ಅನುಭವಿಸಿ ಅಂತ ದೇವರು ಬಿಟ್ಟಿರೋದು, ನರಕನ ಅನುಭವಿಸಿ ಅಂತಲ್ಲ. ಇವಾಗ ನೋಡಿ, ನೀವೇ ನೋಡಿ, ನೀವು ಚಿಕ್ಕ ಮಕ್ಕಳಿದ್ದಾಗಿಂದ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ನೀವೇನಾದ್ರು ಕೇಳಿದ್ರೆ ಕೊಡ್ತಾಯಿದ್ರು ತಾನೇ. ಇವಾಗ ಅದೋಗಲಿ, ಅವಾಗ ನಮ್ಗೆ ಗೊತ್ತಾಗಲ್ಲ. ನೀವು ಪೇರೆಂಟ್ ಆದಮೇಲೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನಾದ್ರು ಕೇಳಿದ್ರೆ ಕೊಡ್ತಾರೆ ತಾನೇ. ನೀವೊಂದು ಚಾಕ್ಲೇಟ್ ಕೇಳಿದ್ರೆ, ಅಪ್ಪ ನಂಗೆ ಚಾಕ್ಲೇಟ್ ಬೇಕು, ನನಗಿದು ಬೇಕು ಅಂದರೆ ಅವ್ರ ಕೈಲಾಗಿದ್ದಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಚಾಕ್ಲೇಟನ್ನೇ ಹುಡುಕಿ ನಿಮಗೆ ಕೊಡ್ತಿದ್ರು ತಾನೇ. ಆಮೇಲೆ ಅಪ್ಪ ನನಗೆ ಫಿಲ್ಮಿಗೆ ಹೋಗ್ಬೇಕು, ಅಮ್ಮ ನನಗೆ ಫಿಲ್ಮಿಗೆ ಹೋಗಬೇಕು ಅಂದಾಗ ನಿಮ್ಮ ಅಪ್ಪ ಅಮ್ಮ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರೋ ಥಿಯೇಟರಿಗೆ ಕರ್ಕೊಂಡೋಗಿ ನಿಮಗೆ ಮೂವಿ ತೋರಿಸ್ತಾ ಇದ್ರು ತಾನೇ. ಹೌದು, ಅದು ಸತ್ಯ. ಅದೇ ರೀತಿ ನಮಗೆ ದೇವ ಆಗಿರೋ ಮಹಾದೇವ ಅಂದರೆ ನಾನು ಬರೀ ಶಿವನ ಬಗ್ಗೆ ಹೇಳ್ತಾ ಇಲ್ಲ, ಪೂರ್ತಿ ಪ್ರಕೃತಿನೂ ದೇವರೇ. ಆ ದೇವಿ ಆ ದೇವ ಯಾರೇ ಆಗಿರ್ಬೋದು, ನೀವು ನಂಬ್ತಿರಲ್ಲ, ಅವರು ನೀವು ಪ್ರೀತಿಯಿಂದ ನನಗೆ ಬೇಕಾಗಿರೋ ಕೆಲಸ ಬೇಕು ಅಪ್ಪ, ನನಗಿದನ್ನು ಕೊಡಿಸಿ ಅಂತ ನೀವು ಕೇಳಿದಾಗ ದೇವರು ಬೇಡ ಅಂತಂತಾನ? ಅಥವಾ ನಿನಗೆ ಯಾಕೆ ಅದನ್ನು ಕೊಡಲಿ ಅಂತ ಕೇಳ್ತಾನ? ಕೇಳಬಹುದು, ಬಟ್ ಕೊಟ್ಟೇ ಕೊಡ್ತಾನೆ. ಅದು ಬೆಸ್ಟ್ ಆಫ್ ದ ಬೆಸ್ಟಾಗಿ ಕೊಡ್ತಾನೆ. ಅದು ನೀವು ಹೇಗೆ ಕೇಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ದೇವರನ್ನ ಏನಾದ್ರು ಕೇಳಬೇಕು ಅಂದರೆ ಬೆಳಗಿನ ಜಾವನೇ ಎದ್ದೇಳಬೇಕಾ? ಬೆಳಗಿನ ಜಾವ ಎದ್ದೊಳ್ದಲ್ಲೇ ಇದ್ದರೂ ಓಕೆನಾ? ನೀವು ಬೆಳಗಿನ ಜಾವ ಎದ್ದೊಳ್ದಲ್ಲೇ ಇದ್ದರೂ ಓಕೆ, ಬಟ್ ನಿಮಗೆ ರಿಸಲ್ಟ್ಸ್ ಬಹಳ ಲೇಟಾಗಿ ಸಿಗುತ್ತೆ. ಅದೇ ನೀವು ಬೆಳಗಿನ ಜಾವನೇ ಇದ್ದರೆ ನಿಮಗೆ ರಿಸಲ್ಟ್ಸ್ ತುಂಬ ಬೇಗನೆ ಸಿಗುತ್ತೆ. ನೀವು ನಿಮಗೆ ಇಷ್ಟಪಟ್ಟಿದ್ದು ಏನಾದ್ರು ಸಿಗಬೇಕಂದ್ರೆ ಅದನ್ನು ಲಿಸ್ಟ್ ಮಾಡಿ ಅಂದರೆ 1 2 3 4 ಅಂತ ಪಟ್ಟಿ ಥರ ಬರೀರಿ. ನನಗೇನು ಬೇಕು ಎಷ್ಟಾದ್ರು ವಿಶ್ ಬರೀರಿ. ದೇವರು ನಿಮಗೆ ಕೊಡೋದಕ್ಕಂತ ಮೇಲ್ಗಡೆ ಕೂತ್ಕೊಂಡಿದ್ದಾನೆ. ಯಾವ ದೇವರನ್ನು ನಿಮಗೆ ಶಿಕ್ಷೆ ಕೊಡಬೇಕು, ನಿನಗೆ ಪಾಠ ಕಲಿಸ್ಬೇಕು, ನೀನು ಅಳು, ನೀನು ಫುಲ್ ಕಷ್ಟ ಅನುಭವಿಸು, ನೀನು ಕಷ್ಟದಲ್ಲೇ ಇರು, ಕಷ್ಟದಲ್ಲೇ ನೋಡು ನಾನು ನಿನಗೆ ಕೇಳೋದನ್ನು ಕೊಡೋದಿಲ್ಲ ಅಂತಂದರು. ನೀವು ಕೇಳಿದ್ದನ್ನು ದೇವರು ನಿಮಗೆ ಕೊಡ್ದಲೇ ಇದ್ದರು, ಅದಕ್ಕೂ ತುಂಬ ಚೆನ್ನಾಗಿರೋದನ್ನೇ ಕೊಡೋದಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾನೆ. ಅವನಿಗೆ ಫಸ್ಟ್ ನೀವು ಕೇಳಬೇಕಾಗಿರೋದು ಏನು ಗೊತ್ತಾ? ತುಂಬ ನಿಮ್ಮ ಹೃದಯ ಪೂರ್ತಿಯಿಂದ ನೀವು ಕೇಳಬೇಕಾಗಿರೋದು ಒಂದೇ, ದೇವರೇ ನನಗೆ ಇದು ಬೇಕು ಅಂತ, ಅಷ್ಟೇ. ಆಮೇಲೆ ನೀವು ಕೇಳಾದ್ಮೇಲೆ ಅದ್ರ ಬಗ್ಗೆ
ಚಿಂತನ್ ಮತ್ ಕರೋ, ಎಲ್ಲರೂ ಹೇಳಿದ್ದಾರೆ. ಚಿಂತೆ ಮಾಡಬೇಡಿ. ಚಿಂತೆ ಅನ್ನೋದು ನೆಗೆಟಿವ್. ಚಿಂತೆ ಮಾಡಬೇಡಿ ಅಂದರೆ ಅದ್ರ ಬಗ್ಗೆ ಅದರ ಪರ ಕೆಲಸನೇ ಮಾಡೋದು ಬಿಡೋದಲ್ಲ. ನೀವು ಕೇಳಿದಾಗ ದೇವರಿಗೆ ಏನು ಬೇಕು ಅಂತ ಕೇಳಿದಾಗ ಅದ್ರ ಬಗ್ಗೆ ನಂಬಿಕೆ ಇರಬೇಕು ನಿಮಗೆ. ಫಸ್ಟ್ ನಿಮಗೆ ಬಿಲೀಫ್ ಇರಬೇಕು. ಹೌದು, ಫಸ್ಟ್ ನಿಮಗೆ ಗೊತ್ತಾಗಬೇಕು ನಿಮ್ಗೆ ಅದು ಯಾಕೆ ಬೇಕು. ಇದು ನಿಮ್ಮ ಹೃದಯದಿಂದ ಹುಟ್ಟಿರೋ ಆಸೆ. ಇವಾಗ ನೋಡಿ, ನೀವು ಸ್ಟೂಡೆಂಟ್, ನಿಮಗೆ ಚೆನ್ನಾಗಿರೋ ಮಾರ್ಕ್ಸ್ ಬೇಕು. ಬೆಳಗಿನ ಜಾವ ಎದ್ಬಿಟ್ಟು ಬರೀರಿ, ದೇವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನಗೆ ಇವಾಗ 10th ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆಯಲ್ಲ, ನನಗೆ 10th ಎಕ್ಸಾಮ್ನಲ್ಲಿ ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಬೇಕು, ಅದನ್ನು ನೀವು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿ ಅದನ್ನು ಬರೀಬೇಕು. ಆ ಥರ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ, ಯಾಕಂದರೆ ಆ ಟೈಮಲ್ಲಿ ನಿಮಗೆ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ, ಯಾರೂ ಎದ್ದು ಇರೋದಿಲ್ಲ, ಎಲ್ಲ ಪೂರ್ತಿ ಶಾಂತಿಯಾಗಿರುತ್ತೆ. ಆವಾಗ ಈ ಯೂನಿವರ್ಸಿಂದು ಎನರ್ಜಿ ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ನಿಮಗೆ ಯೂನಿವರ್ಸಿಂದ, ಅಂದರೆ ಆಕಾಶದಲ್ಲೇ ತಾನೇ ಇರೋದು ಯೂನಿವರ್ಸು, ಡೈರೆಕ್ಟ್ ಕನೆಕ್ಷನ್ ಇರುತ್ತೆ, ಅಲೈನ್ಮೆಂಟ್ ಆಗುತ್ತೆ. ಇದನ್ನೇ ಅಲೈನ್ಮೆಂಟ್ ಅನ್ನೋದು. ಅಲೈನ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಆಸೆ ಕನಸು ಏನಿರುತ್ತೋ ಅದನ್ನು ಆ ಟೈಮಲ್ಲಿ ಬರೆದ್ರೆ ನಿಮಗೆ ಸಿಗೋ ಚಾನ್ಸಸ್ ಬಹಳ ಬೇಗ ಸಿಗುತ್ತೆ. ಒಟ್ಟು ನೀವು ಏನು ಬೇಕು ಅಂತ ನಿಮ್ಮ ಹೃದಯಪೂರ್ವಕವಾಗಿ ಬರ್ತಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಬಟ್ ಜಲ್ದಿ ಸಿಗಬೇಕು, ಬೇಗ ಸಿಗಬೇಕು ಅಂದರೆ ನೀವು ಆ ಟೈಮಲ್ಲಿ ಬರಿಬೇಕಾಗುತ್ತೆ. ಆ ಟೈಮಲ್ಲಿ ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇವಾಗ ನೀವು ನಿಮ್ಗೇನು ಬೇಕು ಅಂತ ಬರ್ತಿದ್ದೀರ, ಸರಿ, ನೀವು ಸ್ಟೂಡೆಂಟು, ನಾನು ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಬರೆದಿದ್ದೀರ. ಸರಿ, ಬರ್ತಿದ್ದೀರಾ, ಬರ್ದಾದ್ಮೇಲೆ ಅದಕ್ಕೋಸ್ಕರ ನೀವು ಒಂಚೂರು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು ಮಾಡಬೇಕಾಗತ್ತೆ. ಏನಂತ, ನೀವು ನಿಮಗೆ ಪಾಠ ಮಾಡ್ತಿರೋ ಅಂಥ ಸ್ಕೂಲು, ನಿಮಗೆ ಪಾಠ ಮಾಡ್ತಿರೋ ಅಂಥ ಟೀಚರು, ನಿಮಗೆ ಪಾಠ ಮಾಡ್ತಾ ಇರೋ ಅಂಥ ಬುಕ್ಕು, ನಿಮಗೆ ಪಾಠ ಮಾಡ್ತಾ ಇರೋ ಅಂಥ ಶಾಲೆ, ನಿಮಗೆ ಎಕ್ಸಾಮ್ ತಗೊಳ್ತಾ ಇರೋ ಬೋರ್ಡು, ಅದೆಲ್ಲದ್ರ ಮೇಲೆ ಒಂದೊಂದಾಗಿ ಕೂತ್ಕೊಂಡು ಗ್ರ್ಯಾಟಿಟ್ಯೂಡನ್ನ ಬರಿಬೇಕಾಗುತ್ತೆ. ಇದು ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಗೊತ್ತಾ, ಬಹಳ ಜನಕ್ಕೆ ಭಯ ಆಗುತ್ತೆ. ನಾನು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಏನಾಗುತ್ತೆ, ನಾನು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಏನಾಗುತ್ತೆ, ನಾನು ಅಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಏನಾಗುತ್ತೆ, ನಾನು ಇಷ್ಟು ತೊಗೊಂಡ್ರೆ ಅಷ್ಟು ತೊಗೊಂಡ್ರೆ ಏನು ಮಾಡಲಿ ಅಂತ ಚಿಂತೆನೇ ಮಾಡ್ತಾ ಇರ್ತಾರೆ. ಅವರು ಚಿಂತೆ ಮಾಡಬೇಕಾದ್ರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾವು ಈ ಥರ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ ಫೋಕಸ್ ಇಂಪ್ರೂವ್ ಆಗುತ್ತೆ. ಆವಾಗ ದೇವರು ನಮಗೆ, ನಮ್ಮಲ್ಲಿ ಪವರ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. ಏನು ಪಡಿಬೇಕು ಅಂತ ಕ್ಲಾರಿಟಿ ಸಿಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ನೀವು ಬೆಳಗ್ಗಿನ ಜಾವ 3 ಗಂಟೆಗೂ ಮುಂಚೆ ಎದ್ಬಿಟ್ಟು ಏನಾದ್ರು ನೀವು ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅದು ಎಕ್ಸ್ಪೆಷಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅಮೃತ ವೇಲಾನಲ್ಲಿ ನಿಮಗೆ ರಿಸಲ್ಟ್ಸ್ ಫಾಸ್ಟಾಗಿ ಸಿಗುತ್ತೆ. ಸೊ ಯಾರು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬೆಳಗಿನ ಜಾವ ಎದ್ಬಿಟ್ಟು, ಆ್ಯಕ್ಚುಲಿ ಪೂಜೆ ಗೀಜೆ ಮಾಡೋದು ಬೇಡ, ನೀವು ಬ್ರಷ್ ಮಾಡಿಕೊಂಡು ಒಂದು ಸ್ವಲ್ಪ ಮುಖ ತೊಳ್ಕೊಂಡು ನಿಮ್ಮ ನಿದ್ದೆ ಹೋದರೂ ಸಾಕು. ಸ್ನಾನ ಮಾಡೋದು ಬೇಡ, ಡೈರೆಕ್ಟಾಗಿ ಬರೀತಾ ಕೂತ್ಕೊಳ್ಳಿ. ಬಹಳ ಜನ ಏನು ಮಾಡ್ತಾರೆ ಅಂದರೆ ಬ್ರಷ್ ಮಾಡಲ್ಲ, ಏನೂ ಮಾಡಲ್ಲ, ಕಣ್ಣು ಬಿಟ್ಟಿದ ತಕ್ಷಣ ಗ್ರ್ಯಾಟಿಟ್ಯೂಡನ್ನು ಜನರಲ್ಲೇನೋ ಬರೀತಾ ಕೂರ್ತಾರೆ. ನಾನೇ ನಿಮಗೆ ಆ್ಯಕ್ಚುಲಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಇದ್ದೀನಿ. ಬಟ್ ಲೈವ್ ಸೆಷನಲ್ಲಿ ಮಾಡಬೇಕಂದ್ರೆ ನನಗೆ 100 ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ. 100 ಸಬ್ಸ್ಕ್ರೈಬರ್ಸ್ ಆದರೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಿಮಗೂ ಪ್ರಾಕ್ಟೀಸನ್ನು ಮಾಡಿಸ್ತೀನಿ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಾ ಬೆಳಗಿನ ಜಾವ ಯಾಕೆ ಎದ್ದೇಳಬೇಕು ಅಂತ. ಬೆಳಗಿನ ಜಾವ ಬೆಳಗಿನ ಜಾವ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ನೀವು ಅಂದ್ಕೊಂಡಿರೋ ಕಾರ್ಯ ಸಿದ್ಧಿ ಬೇಕಾಗುತ್ತೆ. ಇದು ಸ್ಕೂಲಿಂದ ಸ್ಟೂಡೆಂಟಿಂದ ಆಯಿತು, ಅಥವಾ ನಿಮಗೆ ಒಳ್ಳೆ ಫ್ಯಾಮಿಲಿ ಬೇಕು. ಇವಾಗ ನಿಮ್ಮ ಫ್ಯಾಮಿಲಿನಲ್ಲಿ ಜಗಳ ಇದೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಗಂಡ ಮಕ್ಕಳು ಒಬ್ರಿಗೊಬ್ರು ಆಗೋದಿಲ್ಲ, ನೀವೇನು ಮಾಡಿದ್ರೂ ಅವ್ರು ಇಂಪ್ರೆಸ್ ಆಗ್ತಾಯಿಲ್ಲ. ಆವಾಗ ನೀವೇನು ಮಾಡಬೇಕಂದ್ರೆ ಅವ್ರ ಮೇಲೆ ಗ್ರ್ಯಾಟಿಟ್ಯೂಡ್ ಬರೀಬೇಕಾಗುತ್ತೆ. ಇವಾಗ
ಅಯ್ಯೋ ನಮ್ಮಮ್ಮ ಬೈತಾರೆ, ನಾನು ಹೆಂಗೆ ಅವ್ರ ಮೇಲೆ ಗ್ರ್ಯಾಟಿಟ್ಯೂಡ್ ಮಾಡಲಿ. ನಿಮಗೇನೂ ಬರೆಯೋದಕ್ಕೆ ಬರ್ತಿಲ್ಲ ಅಂದರು. ಅಮ್ಮ, ನನ್ನನ್ನು ಜನ್ಮ ನೀಡಿದ್ದಕ್ಕಾಗಿ ಧನ್ಯವಾದ ಅಂತ ದಿನ ಬರಿತಾ ಹೋಗಿ. ನಿಮ್ಮಪ್ಪ ಭಾಳ ಕೋಪ ಮಾಡ್ಕೊತಾರೆ, ನಂಗೆ ಹೇಗೆ ಅವ್ರ ಜೊತೆ ಬಿಹೇವ್ ಮಾಡಬೇಕಂತ ಗೊತ್ತಾಗೋದಿಲ್ವೋ? ಆವಾಗ ನೀವು ಏನು ಬರಿಬೇಕಂದ್ರೆ, ಅಪ್ಪ, ನನಗೆ ನೀವು ಶಾಲೆಗೆ ಕಳಿಸಿದ್ದಕ್ಕೆ ಧನ್ಯವಾದ ಅಂತ ಬರಿ. ಅಥವಾ ಈ ಥರನೂ ಬರಿ. ನಿಮಗೇನು ಬರಲ್ಲ ಅಂದರೆ ಐ ಲವ್ ಯು ಮಾಮ್ ಅಂತನಾದ್ರು ಬರೀರಿ. ನಿಮ್ಮ ಡ್ಯಾಡಿಗೆ ಐ ಲವ್ ಯು ಡ್ಯಾಡ್ ಅಂತನಾದ್ರು ಬರೀರಿ. ಅದೇ ಕನ್ನಡದಲ್ಲಿ ನನ್ನ ಪ್ರೀತಿಸಿದ್ದಕ್ಕಾಗಿ ಐ ಲವ್ ಯು ಮಮ್ಮ, ಐ ಲವ್ ಯು ಮಮ್ಮ ಅಂತ ಬೇರೆಯವ್ರಿಗೆ ಹೇಳೋದಕ್ಕೂ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತಾ ಬರೀರಿ. ನೀವು ಇಷ್ಟು ಮಾಡಿದ್ರೂ ಸಾಕು, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಬರುತ್ತೆ. ಅದಾದಮೇಲೆ ನೀವು ನೋಡ್ತೀರಾ, ನೀವೇ ಪ್ರತ್ಯಕ್ಷವಾಗಿ ನೋಡ್ತೀರಾ, ಮೇಲ್ ಮೆಂಬರ್ಸ್ ಆಫ್ ದಿಸ್ ವರ್ಲ್ಡ್, ಈ ಪ್ರಪಂಚದಲ್ಲಿ ಯಾರ್ಯಾರು ಗಂಡು ಮಕ್ಕಳಿದ್ದಾರೋ ನಿಮ್ಮ ಅಪ್ಪಂಗೆ ನೀವು ಗ್ರ್ಯಾಟಿಟ್ಯೂಡ್ ಬರೆದಾಗ ಅವರೆಲ್ಲರೂ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಜಾಸ್ತಿ ಆಗ್ತದೆ. ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಸ್ತಿ ಆಗ್ತಾರೆ, ಹೆಲ್ಪ್ ಮಾಡೋದಕ್ಕೆ ಜಾಸ್ತಿ ಆಗ್ತಾರೆ. ಅದೇ ನೀವು ನಿಮ್ಮ ಅಮ್ಮನ ಮೇಲೆ ಬರೆದ್ರೆ, ನಿಮ್ಮ ಫೀಮೇಲ್ ಮೆಂಬರ್ಸ್ ಯಾರ್ಯಾರಿದ್ದಾರೋ, ನೀವು ಕೊಲೀಗ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಯಾರೇ ಇರ್ಬೋದು, ಈ ಪ್ರಪಂಚದಲ್ಲಿರುವ ಎಲ್ಲ ಮಹಿಳೆಯರು ಕೂಡ ನಿಮಗೆ ಸಪೋರ್ಟ್ ಮಾಡಿ, ಕೇರ್ ಮಾಡಿ, ಆ ಪ್ರೀತಿನ ನಿಮಗೆ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋ ಎನರ್ಜಿ, ನಿಮ್ಮ ಬಾಡಿನಲ್ಲಿರೋ ಎನರ್ಜಿ ಅವರಿಗೆ ಆ ಥರ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಮ ಬಾಡಿನಲ್ಲಿರೋ ಎನರ್ಜಿ ಅವರಿಗೆ ರಿಫ್ಲೆಕ್ಟ್ ಆದಾಗ ಅವರ ರಿಯಾಕ್ಷನ್ ಕೂಡ ನಿಮ್ಮ ಮೇಲೆ ಅದೇ ರೀತಿ ಚೆನ್ನಾಗಾಗುತ್ತೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಅಂತ ಅನ್ನೋದು. ಸೊ ಇದೇ ರೀತಿ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.